ಎರಡನೇದು SIT ತನಿಖೆಯಲ್ಲಿ ಆಮೇಲೆ ಪ್ರಕರಣಕ್ಕೂ ರೇವಣ್ಣಗೂ ನೇರ ಲಿಂಕ್ ಇಲ್ಲ. SIT ಹೋಗಿಬಿಟ್ಟು ಅವ್ರನ್ನ ಹೆಂಗೆ ಅರೆಸ್ಟ್ ಮಾಡ್ತಾ ಇದ್ದರೆ ನಂಬರ್ 2. ಆಮೇಲೆ ಪ್ರಕರಣದಲ್ಲಿ ರೇವಣ್ಣ ನೇರವಾಗಿ ಭಾಗಿಯಾಗಿಲ್ಲ. ನೇರವಾಗಿ ಭಾಗಿಯಾದವ್ರನ್ನು ಫಸ್ಟ್ ಎತ್ತಾಕೊಂಡು ಹೋಗಬೇಕು. ನೇರವಾಗಿ ಭಾಗಿಯಾಗಿಲ್ಲದವರಿಗೆ ಬಂದು ನೀವು ವಿಚಾರಣೆ ಎದುರಿಸಿ ಅಂತ ಹೇಳಬೇಕು. ಅರೆಸ್ಟ್ ಮಾಡಿ 7 ದಿವಸ ಒಳಗಿಟ್ಕೊಂಡ್ರಿ. ನಂಬರ್ 3. ಆಮೇಲೆ ರೇವಣ್ಣ ಕೈವಾಡ ಸಾಬೀತುಪಡಿಸಲು ಸಾಕ್ಷ್ಯಗಳಿಲ್ಲ. ಆ ಹೆಣ್ಣು ಮಗಳೇ ಹೇಳಿಲ್ಲ ರೇವಣ್ಣನ ಬಗ್ಗೆ. ಪ್ರಜ್ವಲ್ ರೇವಣ್ಣ ಬಗ್ಗೆ ಹೇಳಿರ್ಬೋದು, ನಾನು ರೇವಣ್ಣ ಬಗ್ಗೆ ಕೇಳ್ತಾ ಇರೋದು. ನನ್ನ ಪ್ರಶ್ನೆ ಏನಪ್ಪ ಅಂತಂದರೆ, ಒಂದು ವೆರಿ ಈಸಿ ಅಪ್ಪ. ಈಗ ನಾನು ನನ್ನ ಒಬ್ಬ ತಮ್ಮ ಇರ್ತಾನೆ ಅಂತ ಇಟ್ಕೊಳ್ಳಿ. ನನ್ನ ತಮ್ಮ ಒಂದು ಕೊಲೆ ಮಾಡ್ತಾನೆ ಅಂತ ಇಟ್ಕೊಳ್ಳಿ. ನೀವು ನನ್ನನ್ನು ಎತ್ತಾಕೊಂಡೋದ್ರೆ ನನ್ನನ್ನು ಎತ್ತಾಕೊಂಡೋದ್ರೆ ಒಳ್ಳೆ ಕಥೆ ಆಯ್ತಲ್ಲ. ಹಾಗಿದ್ದರೆ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಯಾರಿಗೋ ಇರುಸು ಮುರುಸು ಮಾಡಬೇಕು ಅಂತೇಳಿ ರಾಜಕೀಯ ವೆಂಡಟ್ಟ ಕಾರಣಕ್ಕಾಗಿ SIT ಮೇಲೆ ಫೋರ್ಸ್ ಮಾಡಿ ರೇವಣ್ಣ ಅವರನ್ನು ಅರೆಸ್ಟ್ ಮಾಡಲಾಯ್ತಾ? ರೇವಣ್ಣ ಅವರನ್ನು ವಿಚಾರಣೆಗೆ ಕರಿಬಾರ್ದೇನು ಅಂತಿಲ್ಲ, ಅಥವಾ ಅವರನ್ನು ಅರೆಸ್ಟ್ ಮಾಡಬಾರ್ದು ಅಂತಲೂ ಏನಿಲ್ಲ. 3 ಬಾರಿ ಜಾಮೀನು ಅರ್ಜಿ ಹೋದಾಗ ಇಲ್ಲದ್ದು. ಆಮೇಲೆ ಆ ಹೆಣ್ಣುಮಗಳು ಅದೆಷ್ಟು ಸತ್ಯಾಂಶ ಇದೆ ಗೊತ್ತಿಲ್ಲ. ನಮ್ಮಲ್ಲೇ ಒಂದು ಇದು ಹೇಳ್ತಾರೆ, ಅಂದರೆ ಅದನ್ನು SIT ತನಿಖೆ ಮುಂದಿನ ಅದೇ ಹೇಳಿದ್ದಾರೆ ಇಲ್ಲ ಗೊತ್ತಿಲ್ಲ. ನನ್ನನ್ನೇನು ಮಾಡಿಲ್ಲ, ರೇವಣ್ಣ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಮತ್ತೊಂದು ಮಗದೊಂದು ಅಂತ ಹೇಳ್ತಾರೆ. ಅದೇ ಹೇಳಿಕೆಯನ್ನು SIT ಮುಂದೆ ಹೇಳಿರ್ತಾರಲ್ಲ, ಅದೇ ಹೇಳಿಕೆಯನ್ನು SIT ಮುಂದೆ ಹೇಳಿದಾಗ SIT ಅವರು ಹೆಂಗೆ ರೇವಣ್ಣ ಅವರನ್ನು ಅರೆಸ್ಟ್ ಮಾಡಿದ್ರು? ಬಟ್ ಆ ಹೇಳಿಕೆ ಬೇರೆ ಆಗಿತ್ತು ಅಂತ. ಹೌದು, ನನ್ನನ್ನು ಕಿಡ್ನಾಪ್ ಮಾಡಿದ್ರು ಅಂತ ಮೊದಲ ಹಂತವಾಗಿ ಹೇಳಿದ್ರಂತೆ. ನೆಕ್ಸ್ಟ್ ವಿಡಿಯೋ ರಿಲೀಸ್ ಆಗಿದೆ. ಹಾಗಾಗಿ ಮರು ಹೇಳಿಕೆ ಪಡೆದುಕೊಳ್ಳೋಕೆ ಈಗ SIT ಈಗ ಕಿಡ್ನಾಪ್ ಮಾಡಿದ್ರು. ಯಾರು ಕಿಡ್ನಾಪ್ ಮಾಡಿದ್ರು? ಸೊ ಅದ್ರಲ್ಲಿ ಸತೀಶ್ ಬಾಬು ಮತ್ತು ಭವಾನಿ ರೇವಣ್ಣ ಅವರ ಹೆಸರು ಮೊದಲು ಉಲ್ಲೇಖ ಆಗಿತ್ತು. ರೇವಣ್ಣ ಅವರು ನೆಕ್ಸ್ಟ್ ಅವ್ರ ಹೆಸರು ಉಲ್ಲೇಖ ಆಗಿತ್ತು. ರೇವಣ್ಣ ಅವರ ಹೆಸರೇ ಉಲ್ಲೇಖ ಆಗಿಲ್ಲ. ರೇವಣ್ಣ ಅವರ ಮನೆ ಅಂತ ಬಂದಿದ್ದು. ರೇವಣ್ಣ ಅವರ ಮನೆ ಅಂತ ಬಂದಿದ್ದು. ರೇವಣ್ಣ ನನ್ನ ಈಗ ಹಿಂಗೆ ಕಿಡ್ನಾಪ್ ಅಂತಂದ್ರೆ, ಎಲ್ಲಿದೆಯಮ್ಮ ಬಾ, ಇಲ್ಲಿ ಓದಿತೀನಿ ಬದಿತೀನಿ. ಓಕೆ, ನಂಬರ್ 1 ಅಟ್ಯಾಕ್. ಹೌದು, ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇಲ್ಲಿ ರೇವಣ್ಣದ ವಿಚಾರ ಇಲ್ಲ, ಇದ್ದಿರ್ಬೋದು, ನಾನು ಇಲ್ಲ ಅಂತ ಹೇಳೋದು. ಈ ಪ್ರಕರಣ ಕೇಳ್ತಾ ಇರುವಂಥದ್ದು ಅಥವಾ ಹೆಣ್ಣು ಮಗಳು ಇಲ್ಲ, ನನಗೆ ಲೈಂಗಿಕವಾಗಿ ಅವರು ತೊಂದರೆ ಮಾಡಿದ್ದಾರೆ ಅಂತಂದ್ರೆ ಜಾಮೀನು ಕೊಟ್ಟರಾದ್ರೂ ಹೆಂಗೆ ನೀವು? ಹೌದು. ಸೊ ಹಾಗಾಗಿ ಇಲ್ಲಿ ವೆರಿ ಸಿಂಪಲ್ ವೀಕ್ಷಕರೇ, ನಾನು ಹೇಳ್ತೀನಿ ಕೇಳಿ. ಇಲ್ಲಿ ರೇವಣ್ಣನ ಮಗ, ಆಮೇಲೆ ಕರೆಸಿದ್ದು ಭವಾನಿ ರೇವಣ್ಣ, ಸತೀಶ್ ಬಾಬು, ಇವರೆಲ್ಲರೂ ಓಕೆ. ರೇವಣ್ಣ ಹೆಂಗೆ? ಕೇವಲ ರೇವಣ್ಣ ಅವರ ಸಂಬಂಧಿಕರು ಅಥವಾ ಅವರ ತಂದೆ ಅನ್ನೋ ಕಾರಣಕ್ಕಾಗಿ ನಾನು ಅದೇ ಹೇಳಿದ್ದು. ಒಬ್ಬ ಮಗ ಕೊಲೆ ಮಾಡಿರ್ತಾನೆ, ತಂದೆಯನ್ನು ಏನು ಕೇಳಬೇಕು? ನಿಮ್ದೇನು ಅಂತ, ಏನು ಬೇಕಿದ್ರೆ ಮಾಡ್ರಪ್ಪ, ವಿಚಾರಣೆಗೆ ಬನ್ನಿ ಹೋಗಿ ಅಂತ. ನಿಮ್ಮ ಮಗ ಕೊಲೆ ಮಾಡಿದ್ದಾನೆ, ಅರೆಸ್ಟ್ ಮಾಡ್ತೀನಿ ಅಂತಂದರೆ ಒಳ್ಳೆ ಕಥೆ ಆಯ್ತಲ್ಲ. ಅದೆಂಗಾಗತ್ತೆ? ಹಾಗಾಗಿ ಇಲ್ಲಿ ರೇವಣ್ಣ ವಿಚಾರದಲ್ಲಿ ಸ್ವಲ್ಪ ಆತುರಾತುರವಾಗಿ ಅಥವಾ ನೇಹಾ ವಿಚಾರವನ್ನು ತಪ್ಪಿಸೋದಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಏನಾದರೂ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಇವರನ್ನು ಅರೆಸ್ಟ್ ಮಾಡಲಾಯ್ತಾ? ಈಗ ಇಲ್ಲಿ 2 ಪಾಯಿಂಟ್ ನನಗೆ ತಲೆ ಕೆಡ್ತಾ ಇರೋದು ಒಂದೇ. FIR-ನಲ್ಲಿ ರೇವಣ್ಣ ವಿರುದ್ಧ ನೇರ ಆರೋಪ ಇಲ್ಲ. ನೇರ ಆರೋಪ ಇದ್ರೆ ಎತ್ತಾಕೊಂಡು ಹೋಗಿ. ಆಮೇಲೆ SIT ತನಿಖೆಯಲ್ಲೇ ಸಾಲು ನ್ಯೂನತೆಗಳಿದೆ. ಆ ಹೆಣ್ಮಗಳು ಏನು ಹೇಳಿದ್ರದ್ದು ಬೇಕಲ್ಲ. ಆ್ಯಂಡ್ ಪ್ರಕರಣಕ್ಕೂ ರೇವಣ್ಣಗೂ ನೇರ ಲಿಂಕ್ ಇಲ್ಲ. ಮತ್ತೆ ಹೆಂಗೆ ಅರೆಸ್ಟ್ ಮಾಡಿದ್ರಿ? ಪ್ರಕರಣದಲ್ಲಿ ರೇವಣ್ಣ ನೇರವಾಗಿ ಭಾಗಿಯಾಗಿಲ್ಲ. ನೇರವಾಗಿ ಭಾಗಿಯಾಗಿಲ್ಲ ಅಂತಂದ್ರೇನು? ನೇರ ಭಾಗಿಯಾಗಿದ್ದಾರೆ, ನೇರವಾಗಿ ಭಾಗಿಯಾಗಿಲ್ಲ ಅಂತಂದ್ರೇನು? ನೇರವಾಗಿ ಭಾಗಿಯಾಗಿಲ್ಲ ಅಂತಂದ್ರೆ ರೇವಣ್ಣ ಅವರ ಹೆಂಡತಿ ಆಗಿರ್ಬೋದು, ಭವಾನಿ ರೇವಣ್ಣ ಅವರು ಕರೆ ಮಾಡಿರ್ಬೋದು. ಹೌದು, ಅವರ ಭವಾನಿ ರೇವಣ್ಣ ಅವರ ಗಂಡ ಇವರನ್ನ ಕಾರಣಕ್ಕಾಗಿ ಇಂಡೈರೆಕ್ಟ್ ಭಾಗಿ. ಅದು ನೀವು ಅರೆಸ್ಟ್ ಹೆಂಗೆ ಆಗ್ತೀರಿ? ಆಮೇಲೆ ರೇವಣ್ಣ ಕೈವಾಡ ಸಾಬೀತುಪಡಿಸಲು ಸಾಕ್ಷ್ಯಗಳಿಲ್ಲ. ಕಿಡ್ನಾಪ್ ಮಾಡಿದ್ದಕ್ಕೆ ಪೂರಕ ಸಾಕ್ಷ್ಯಗಳೇ ಇಲ್ಲ. ಇದನ್ನು ವಕೀಲ CV ನಾಗೇಶ್ ಮನವರಿಕೆ ಮಾಡಿಕೊಡ್ತಾರೆ. SIT ಅವರು ಕಳೆದ 15 ದಿನಗಳಿಂದ ಆತ ಎಲ್ಲಿ ಜರ್ಮನಿಯಲ್ಲಿ ತಪ್ಪಿಸ್ಕೊಂಡಿದ್ದಾನಂತೆ. ಏನು ಮಾಡಿದ್ರಿ ನೀವು ಇಲ್ಲಿ ತನಕ? ಏನು ಮಾಡಿದಿರಿ? ಕಲೆಕಾಯಿ ತಿಂತ ಕೂತ್ಕೊಂಡಿದ್ದ? ಏನು ರಾಜಕೀಯ ನಾಯಕರು ಏನು ಹೇಳ್ತಾರೆ ಅಂತ, ಅಥವಾ ಸೋಷಿಯಲ್ ಮೀಡಿಯಾದಲ್ಲೋ ಮತ್ತೊಂದು ಟಿವಿಗಳಲ್ಲೂ ಜೋರಾಗಿ ಬಂತು ಅನ್ನೋ ಕಾರಣಕ್ಕಾಗಿ ಅರೆಸ್ಟ್ ಮಾಡಿದ್ದ? ಇದನ್ನು ಪ್ರಶ್ನೆ ಮಾಡಬೇಕಲ್ವಾ? ಪ್ರಜ್ವಲ್ ರೇವಣ್ಣ ಮಾಡಿದ್ದಕ್ಕಾಗಿ ಅವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ನೀವು ಅದರ ಬಗ್ಗೆ ಏನು ಕ್ರಮ ಕೈಗೊಂಡಿದ್ದೀರಿ? ನೀವು ಆಮೇಲೆ ದೇವರಾಜೇಗೌಡರದ್ದು ಯಾವುದೋ ಒಂದು ಹಳೆ ಕೇಸನ್ನು ಇಟ್ಕೊಂಡು ನೀವು ಅರೆಸ್ಟ್ ಮಾಡಿದ್ರಿ. ಇಲ್ಲಿ ಕೂಡ ಪೊಲಿಟಿಕಲ್ ವೆಂಡಟ್ಟ ಕಾಣ್ತಾ ಇದೆ ನನಗೆ. ಈ ಕ್ಷಣಕ್ಕೆ ಯಾಕೆ 4 ದಿವಸ ಬಿಟ್ಟು ಮಾಡಿ ಆಗಿದ್ರೆ ಈ ಪ್ರಕರಣವನ್ನು ಕ್ಲಿಯರ್ ಮಾಡಿ. ದೇವರಾಜೇಗೌಡ ಯಾರ್ದು ಹೆಸರು ಹೇಳ್ದ, ಉಪಮುಖ್ಯಮಂತ್ರಿಗಳ ಹೆಸರು ಹೇಳೋದನ್ನ ಕಾರಣಕ್ಕಾಗಿ ಅವನ್ನೇ ತಗೊಂಡು ಹೋದ್ರ? ಇಂಥ ಪ್ರಶ್ನೆಗಳು ಬರುತ್ತಲ್ವಾ?
ಉದ್ಭವ ಆಗುತ್ತಲ್ವಾ? ನಿಮಗೆ ನಕ್ಕಾಪಿಚ್ಚ ಏನೂ ಮಾಡೋಕ್ಕಾಗಿಲ್ಲ ಪ್ರಜ್ವಲ್ ರೇವಣ್ಣನ ಇಲ್ಲಿ ತನಕ. ಉಳಿದ ಅಕ್ಕಪಕ್ಕದಲ್ಲಿದ್ದವ್ರಿಗೆಲ್ಲ ಇಂಜೆಕ್ಷನ್ ಕೊಡೋದ ನೀವು? ವಿಡಿಯೋ ಶೇರ್ ಮಾಡಿದವ್ರನ್ನ ಬಂಧಿಸಿದೆ. ವಿಡಿಯೋ ಶೇರ್ ಮಾಡಿದವ್ರು ಯಾರು? ಅವರನ್ನು ಬಂಧಿಸೋಣ. ಅದನ್ನು ಮಾಡಿದವನು ಯಾರು? ಅವರನ್ನ ಎತ್ತಾಕೊಂಬನ್ನಿ